ನ್ಯೂಮರಾಲಜಿ ಲೈವ್ ಎಪಿಸೋಡ್ 17ಗೆ ತಮಗೆಲ್ಲರಿಗೂ ಸ್ವಾಗತ. ಸಾರಿ, ನಾನು ಆ್ಯಕ್ಚುಲಿ ಇವತ್ತು ನಾನು ಲೈವ್ ಬರಲ್ಲ ಅಂತ ಹೇಳಿದೆ. ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ ಕ್ಯಾನ್ಸಲ್ ಆಗಿದ್ದರಿಂದ ನಾನು ಇವತ್ತು ಲೈವ್ ಬರ್ತೀನಿ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ. ಸೊ ಇನ್ನು ಮುಂದೆ ಅಂದರೆ ಈಗ ಒಂದು ಶೆಡ್ಯೂಲ್ ಬ್ರೇಕ್ ಆಗಿದ್ದರಿಂದ ಇವತ್ತು ನಾಳೆ ನಾಳಿದ್ದು 3 ದಿನ ಕೂಡ ಕಂಟಿನ್ಯೂಸ್ ಆಗಿ ನಾನು ಲೈವ್ ಬರ್ತಿದ್ದೀನಿ. ಸಂಪೂರ್ಣವಾಗಿ ನ್ಯೂಮರಾಲಜಿನ, ನಿಮ್ಮ ಡೇಟ್ ಆಫ್ ಬರ್ತ್ನ ಅನಾಲಿಸಿಸ್ನ ಶುರು ಮಾಡ್ಕೊಳ್ಳೋಣ. ಫಸ್ಟು ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ, ಡಿಸ್ಕ್ಲೇಮರ್ ಹೇಳ್ತಿದ್ದೀನಿ ಚಿಕ್ಕದಾಗಿ. ಓಕೆ, ಸೊ ಇದು ನ್ಯೂಮರಾಲಜಿ ಅನ್ನೋದು ಕೇವಲ ನಂಬಿಕೆ ಆಧಾರದ ಮೇಲೆ ಇರೋದು. ಇಲ್ಲಿ ಯಾವುದೇ ನಾನು ಯಾವುದೇ ನ್ಯೂಮರಾಲಜಿಸ್ಟು ಅಲ್ಲ, ಆಸ್ಟ್ರಾಲಜರು ಅಲ್ಲ. ನಾನೊಬ್ಬ ಸಂಖ್ಯಾಶಾಸ್ತ್ರ ವಿಶ್ಲೇಷಕ ಅಷ್ಟೇ. ಸೊ ಯಾವುದೇ ಮಠ ಮತ್ತು ದೇವಸ್ಥಾನ ಮತ್ತು ಇನ್ನೊಂದು ಯಾವುದೇ ಸಂಬಂಧಪಟ್ಟಂತೆ ಇದು ರಿಲೇಟೆಡ್ ಆಗಿರಲ್ಲ. ಯಾವುದೇ ಸರ್ಕಾರಿ ಕೆಲಸ ಆಗಿರ್ಬೋದು, ಸರ್ಕಾರಿ ಕಚೇರಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿರಲ್ಲ. ನಾನು ನಿಮಗೆ ಈಗಾಗಲೇ ಹೇಳಿರೋ ಥರ ಇವತ್ತು ಕೂಡ ಅಷ್ಟೇ ನಾನು 2 ಸ್ಟೇಜಲ್ಲಿ ನಿಮಗೆ ನ್ಯೂಮರಾಲಜಿನ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು